ಮಗನಿಗೆ ಮದುವೆ ಮಾಡಬೇಕು ಅಂತ ಹೆತ್ತವರು 10 ಕನಸು ಕಂಡಿದ್ರು. ಹೀಗಾಗಿಯೇ ಮಗನನ್ನ ಕರ್ಕೊಂಡು ಹೆಣ್ಣು ನೋಡೋದಕ್ಕೆ ಹೋಗ್ತಾ ಇದ್ರು. ಆದ್ರೆ ಹೊಂಚು ಹಾಕಿ ಕೂತಿದ್ದ ಜವರಾಯ 3 ಜೀವ ತೆಗೆದಿದ್ದಾನೆ. ಸಾವು ಅನ್ನೋದು ಘೋರಾತಿ ಘೋರ. ಯಾವ ಕ್ಷಣದಲ್ಲಿ ಬರುತ್ತೆ, ಯಾವ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ಊಹಿಸೋದಿಕ್ಕೂ ಆಗಲ್ಲ. ಸಣ್ಣ ಸುಳಿವು ಕೂಡ ಕೊಡಲ್ಲ. ಕಾಲನ ಕರೆ ಬಂದಾಗ ಎಲ್ರೂ ಹೇಳ್ದೆ ಕೇಳ್ದೆ ಹೊರಟು ಹೋಗ್ಬೇಕು. ನಿಂತವರು ನಿಂತಲ್ಲೇ ಜೀವ ಬಿಡ್ತಾರೆ, ಕೂತವರು ಕೂತಲ್ಲೇ ಉಸಿರು ಚೆಲ್ತಾರೆ. ಈ ಗಂಡ ಹೆಂಡತಿ ಮಗನ ಪಾಲಿಗೂ ಇಂಥದ್ದೇ ಸಾವು ಅಪ್ಪಳಿಸಿದೆ. ಮಗನಿಗೆ ಹೆಣ್ಣು ನೋಡೋದಿಕ್ಕಂತ ಹೊರಟವರು ದಾರಿ ಮಧ್ಯೆ ಅಪ್ಪಚ್ಚಿಯಾಗಿದ್ದಾರೆ. ವಿಧಿಯ ಮೋಸದ ಸಂಚಿಗೆ ಗಂಡ ಹೆಂಡತಿ ಮಗ 3 ಬಲಿಯಾಗಿ ಹೋಗಿದ್ದಾರೆ. ಹೆಣ್ಣು ನೋಡಲು ಹೊರಟಿದ್ದವರಿಗೆ ಯಮನ ಬಲೆ. ಅಪ್ಪ ಅಮ್ಮ ಮಗ ದಾರಿ ಮಧ್ಯೆಯೇ ಅಪ್ಪಚ್ಚಿ. ಕೆಲವೊಬ್ಬರ ಸಾವುಗಳು ತುಂಬಾನೇ ಕಾಡತ್ತೆ. ಅಯ್ಯೋ, ವಿಧಿ ಯಾಕಿಷ್ಟು ಕ್ರೂರಿ ಅನ್ನೋ ಪ್ರಶ್ನೆನೂ ಮೂಡಿಸತ್ತೆ. ಇವರ ಸಾವಿನ ವಿಷಯದಲ್ಲೂ ಇಂಥದ್ದೇ ನೋವು ಬಾಧಿಸ್ತಿದೆ. ಸಾಯೋ ವಯಸ್ಸೇನೂ ಆಗಿರ್ಲಿಲ್ಲ, ಜೀವನದಲ್ಲಿ ಯಾವುದೇ ನೋವೂ ಇರಲಿಲ್ಲ. ಇರೋದ್ರಲ್ಲೇ ಸುಖದ ಜೀವನ ಸಾಗಿಸ್ತಿದ್ರು. ಮಗನಿಗೆ ಮದ್ವೆ ವಯಸ್ಸಾಗಿದೆ ಅಂತ ಹುಡುಗಿ ನೋಡೋದಕ್ಕೆ ಶುರು ಮಾಡಿದ್ರು. ಒಳ್ಳೆ ಹೆಣ್ಣು ತಂದು ಮಗನ ಜೊತೆ ಮದ್ವೆ ಮಾಡ್ಬೇಕು, ಮೊಮ್ಮಕ್ಕಳ ಜೊತೆ ನೆಮ್ಮದಿಯ ಕಾಲ ಕಳಿಬೇಕು ಅಂತ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ರು. ಆದ್ರೆ ಒಂದೇ ಒಂದು ಕ್ಷಣದಲ್ಲಿ ಇವರ ಕನಸುಗಳೆಲ್ಲ ಗಾಳಿ ಗೋಪುರವಾಗಿ ಹೋಗಿವೆ. ವಿಧಿಯ ಮೋಸದ ಹೊಡೆತಕ್ಕೆ ಒಂದಿಡೀ ಕುಟುಂಬ ಸರ್ವನಾಶವಾಗಿದೆ. ನಿನ್ನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಡಾಣಾಪುರ ಬಳಿಯ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಭೀಕರ ಅಪಘಾತ ಸಂಭವಿಸಿತ್ತು. ಬೆಳ್ಳುಳ್ಳಿ ತುಂಬಿಕೊಂಡು ಬರ್ತಿದ್ದ ಲಾರಿ 4 ಪಾಲಿಗೆ ಯಮರೂಪಿಯಾಗಿ ಅಪ್ಪಳಿಸಿತ್ತು. ಬೈಕು, ಕಾರು ಹಾಗೂ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದು ಕಂದಕಕ್ಕೆ ಉರುಳಿ ಬೀಳ್ತಿದ್ದಂತೆ 4 ಸಾವಿನ ಮನೆ ಸೇರಿದ್ರು. ಲಾರಿ ಗುದ್ದಿದ ರಭಸಕ್ಕೆ ಬೈಕಲ್ಲಿ ಹೋಗ್ತಿದ್ದ 4 ಬಿದ್ದಲ್ಲೇ ಜೀವ ಬಿಟ್ಟಿದ್ರು. ಈ ದುರಂತ ಸಂಭವಿಸಿ 1 ದಿನ ಕಳೆದಿದ್ದಂತೆ ಇವರ ಕಣ್ಣೀರ ಕಥೆ ತೆರೆದುಕೊಂಡಿದೆ. ಮಗನಿಗೆ ಹೆಣ್ಣು ನೋಡಲು ಹೊರಟವರು ದಾರಿ ಮಧ್ಯೆಯೇ ಬೀದಿ ಹೆಣವಾಗಿ ಹೋಗಿದ್ದಾರೆ. ಗಾಡಿ ಆಕ್ಸಿಡೆಂಟ್ ಆಗಿ ಒಂದು ಹೆಣ್ಣು ಸುಜಾತನ ಅಲ್ಲೇ ಡೆತ್ ಆಗಿರುತ್ತೆ. ಆಸ್ಪತ್ರೆಗೆ ಬಂದು ಕನ್ಯಾ ನೋಡಕ್ಕೆ ಹೋಗಿದ್ರು. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕಿತ್ತೂರು ಗ್ರಾಮದ ಕೊಟ್ರೇಶ್ಗೆ ಮದುವೆ ಮಾಡೋದಕ್ಕೆ ಮನೆಯವರು ಮುಂದಾಗಿದ್ರು. ನಿನ್ನೆ ಕನ್ಯೆ ನೋಡೋ ಶಾಸ್ತ್ರನೂ ಏರ್ಪಡಿಸಿದ್ರು. ಹೀಗಾಗಿ ಬೈಕಲ್ಲಿ ತಂದೆ ತಾಯಿ ಜೊತೆಗೆ ಮಗನೂ ಹೋಗ್ತಿದ್ದ. ಇನ್ನೇನು ಕೆಲವೇ ದೂರ ಹೋಗಿದ್ರೆ ಹೆಣ್ಣಿನ ಮನೆ ತಲುಪ್ತಿದ್ರು. ಆದ್ರೆ ಅಷ್ಟ್ರೊಳಗೆ ವಿಧಿ ಹೊಂಚು ಹಾಕಿ ಕೂತಿತ್ತು. ಹೆಣ್ಣು ನೋಡೋದಕ್ಕೂ ಮೊದಲೇ 3 ಹೆಣವಾಗಿಸಿ ಬಿಟ್ಟಿದ್ದಾನೆ. ಒಟ್ನಲ್ಲಿ ಮಗನಿಗೆ ಹೆಣ್ಣು ನೋಡೋದಿಕ್ಕೆ ಅಂತ ಹೊರಟವರು ಹಾದಿ ಬೀದಿ ಹೆಣವಾಗಿದ್ದಾರೆ. ಹುಡುಗಿ ನೋಡೋ ತವಕದಲ್ಲಿದ್ದ ಹುಡುಗ ಕೂಡ ತಂದೆ ತಾಯಿ ಜೊತೆಗೆ ದುರಂತ ಅಂತ್ಯ ಕಂಡಿದ್ದಾನೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.